ಕಳೆದ 1 ವರ್ಷದಿಂದ ಗ್ರಾಹಕರು ವಿದ್ಯುತ್ಗಾಗಿ ಬಕಪಕ್ಷಿಗಳಂಗೆ ಕಾಯ್ತಿದ್ದಾರೆ. ಕಳೆದ 1 ವರ್ಷದಿಂದ ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನ ಹಾಕೊಂಡು ಲೋನ್ಗಳನ್ನ ತಗೊಂಡು ಕರೆಂಟ್ ಕೊಡಿ ಸ್ವಾಮಿ, ಅದಕ್ಕೆ ಡೆಪಾಸಿಟ್ ಕಟ್ತೀವಿ ಅಂದ್ರೆ ಕರೆಂಟ್ ಕೊಡೋದಕ್ಕೆ ಕಂಪನಿಗಳು ಸಿದ್ಧ ಇಲ್ಲ. ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಕೊಟ್ಟಿದೆ, ಅದರಿಂದ ಎಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ, ಮತ್ತು ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲ ಸೋಲಗಳನ್ನ ಮಾಡ್ಕೊಂಡು ಮನೆ ಕಟ್ಟಿ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಯಾವ ಸುಪ್ರೀಂ ಕೋರ್ಟು ಕೇಳ್ತಾ ಇಲ್ಲ, ಯಾವ ಸರ್ಕಾರನೂ ಕೇಳ್ತಾ ಇಲ್ಲ. ಮನೆ ಕಟ್ಟಿರೋನ್ ಕಷ್ಟ ಅವನಿಗೆ ಗೊತ್ತು, ಅವನ ಕುಟುಂಬಗಳಿಗೆ ಗೊತ್ತು. ಇವತ್ತು ಅವರ ಒಡವೆಗಳನ್ನ ಮಾರಿದ್ದಾರೆ, ಒಡವೆಗಳನ್ನ ಅಡ ಇಟ್ಟಿದ್ದಾರೆ, ಬೇರೆ ಆಸ್ತಿಗಳನ್ನ ಫ್ಲಡ್ಜ್ ಮಾಡಿದ್ದಾರೆ ಅಥವಾ ಮಾರ್ಕೊಂಡಿದ್ದಾರೆ. ಹಲವಾರು ಸಮಸ್ಯೆಗಳ ಮುಖಾಂತರ ಇವತ್ತು ತಮ್ಮ ಕನಸಿನ ಒಂದು ಮನೆ ಕಟ್ಟಬೇಕು, ಅದರಲ್ಲಿ ಅವರ ಕುಟುಂಬಗಳು ಬಾಳ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಮನೆ ಕಟ್ತಾ ಇದ್ರೆ ಇವತ್ತು ನೂರಾರು ಆತಂಕಗಳು, ಅಡ್ಡಿಗಳು. ಅದ್ರ ಜೊತೆಯಲ್ಲಿ ಕಂಪನಿಲೇ ಕೆಲಸ ಮಾಡ್ಕೊಂಡು ಕಂಪನಿಗೆ ಮೋಸ ಮಾಡುವಂತ ಒಂದಿಷ್ಟು ಜನರ ಮಧ್ಯ ಇವತ್ತು ಗ್ರಾಹಕನು ಮತ್ತೆ ಅಲ್ಲಿ ಸ್ವರ್ಗ ಹೋಗ್ತಾ ಇದ್ದಾನೆ. ದುಡ್ಡು ಕೊಟ್ಟು ನ್ಯಾಯಬದ್ಧವಾಗಿ ಕರೆಂಟ್ ಅಂತೀನಿ ಅಂದ್ರು ಅದಕ್ಕೂ ಕರೆಂಟ್ ಇಲ್ಲ. ಹೋಗ್ಲಿ, ಪ್ರಾಮಾಣಿಕವಾಗಿ ದುಡ್ಡು ತಗೊಂಡಿರೋರಾದ್ರು ಅದಕ್ಕೆ ನ್ಯಾಯಬದ್ಧವಾಗಿ ಕರೆಂಟ್ ನ ಕೊಡ್ತಾ ಇದಾರೆ ಅಂದ್ರೆ ಅದು ಇಲ್ಲ. ಆ ರೀತಿ ವಿಚಾರನ ಒಂದು ಮಾತಾಡೋದಿಕ್ಕೆ ಇವತ್ತು ಚಂದಾಪುರ ಭಾಗದಲ್ಲಿ ಇದ್ದೀನಿ. ವೀರಸಂದ್ರ ಉಪವಿಭಾಗದ ಅನಂತನಗರ ಶಾಖೆಯಲ್ಲಿ ಇವತ್ತು ನಾನು ಇದ್ದೀನಿ. ಇದು ಯಾವ ಏರಿಯಾ ಸರ್? ಇದು ಸರ್ ಇದು ನೆರ್ಲೂರು ಗ್ರಾಮ ಪಂಚಾಯತಿ, ನೆರ್ಲೂರು ಗ್ರಾಮದಲ್ಲಿ ಇದ್ದೀನಿ ಇವತ್ತು ನಾನು. ನನ್ನ ಜೊತೆಯಲ್ಲಿ ಅಶೋಕ್ ಎನ್ನುವ ಒಬ್ಬ ಗ್ರಾಹಕರಿದ್ದಾರೆ. ಇವರು ಒಂದು ಆರ್ ನಂಬರ್ ಬೇಕು, ನಿಮ್ದು ಅಮೌಂಟ್ ಕಳ್ಸಿನಿ ಅಂತ ಫಸ್ಟ್ ಅಮೌಂಟ್ ಲೋನ್ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಕೇಳಿದ್ದಾರೆ. ಆರ್ ನಂಬರ್ ಬಂದ್ರೆ ಫಸ್ಟ್ ಅರ್ಧ ಅಮೌಂಟ್ ಹಾಕ್ತಿರಿ, ಅರ್ಧ ಅಮೌಂಟ್ ಆರ್ ನಂಬರ್ ಬಂದ್ಮೇಲೆ ಹಾಕ್ತೀರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಆ ಕಡೆ ಈ ಕಡೆ ಇದು ಎಲ್ಲ ಹಾಕ್ಬಿಟ್ಟು ಹೋಗಿದಾರಲ್ಲ, ಇನ್ನ ಆರ್ ನಂಬರ್ ಅಲ್ಲಿ ಇನ್ನ ಬಂದಿಲ್ಲ ಅಂತ ಹೇಳಿದ್ರು. ಸರ್ ಇನ್ನ ಅವ್ರು ಕೊಡ್ತಾರೆ, ಸ್ವಲ್ಪ ಏನೋ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದರಿಂದ ಯಾಕೋ ಕೊಡ್ತಿಲ್ಲ ಮೇಲ್ಗಡೆಯಿಂದ ಅಂತ ಹೇಳ್ತಾರೆ. ಸೊ ಹಂಗೆ ಆಗ್ತಾ ಬಂತ ಇವಾಗ 6-7 ತಿಂಗಳು ಆಗುತ್ತೆ ಸರ್. 7 ತಿಂಗಳಲ್ಲ, ಇವಾಗಿದೆ ಅಂದ್ರೆ ಒಂದು ವರ್ಷ ಆಯ್ತು. ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ, ಒಬ್ಬೊಬ್ರು ಕಾಂಟ್ರಾಕ್ಟರ್ ಹೇಳ್ತಾರೆ, ಒಬ್ರು ಲೈನ್ ಮ್ಯಾನ್ ಅಂತ ಹೇಳ್ತಾರೆ. ಸೊ ನಾವು ಆಕ್ಚುಲಿ ಈ ಏರಿಯಾಗೆ ಹೊಸೊಬ್ರು, ನಮಗೂ ಗೊತ್ತಿಲ್ಲ ಯಾರು ಏನಂತ ಗೊತ್ತಿಲ್ಲ. ಸೊ ಇಬ್ರು ಇದಾರೆ ಅಂತ, ಸಂಗಮೇಶ್ ಸಂಗಪ್ಪ ಅಂತ ಇಬ್ರು ಇದಾರೆ. ಸೊ ಅದ್ರಲ್ಲಿ ಹೆಸರೇ ಆತರ ಇದೆ 2. ಸೊ ಕನ್ಫ್ಯೂಷನ್ಸ್ ತುಂಬಾ ಜಾಸ್ತಿ ಇದೆ. ಹಂಗೆ ನನ್ ಪ್ರಕಾರ ಸಂಗಮೇಶ್ ಅವ್ರಂತ ಇದಾರೆ ಅಂತ ಹೇಳಿದ್ದಾರೆ. ಹಂಗೆ ಅವ್ರು ಬಂದಿದ್ರ ನಿಮ್ಮ ಮನೆ ಹತ್ರಕ್ಕೆ? ಆಕ್ಚುಲಿ ನಾನು ಇರ್ಲಿಲ್ಲ, ಅವ್ರ ಮೀಟರ್ ಹಾಕೊಂಡು ಹೋಗಿದಾರಲ್ಲ, ಅವಾಗ ನಾನು ಇರ್ಲಿಲ್ಲ. ಆಕ್ಚುಲಿ ನಾನು ಬಿಸ್ನೆಸ್ ನೋಡ್ಕೊಬೇಕು, ಅದಕ್ಕೋಸ್ಕರ ಅಲ್ಲಿ ಯಾರು ಇರಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಇರ್ತಾರೆ ಇಲ್ಲಿ ಯಾವಾಗ್ಲೂ. ಸೊ ಅವ್ರು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ, ಸಂಗಮೇಶ್ ಕೈಯಲ್ಲಿ ಕೊಟ್ಟಿದಾರ, ಸಂಗಪ್ಪ ಕೈಯಲ್ಲಿ ಕೊಟ್ಟಿದಾರ, ಅವ್ರಿಗೂ ಅಷ್ಟೊಂದು ಗೊತ್ತಿರಲ್ಲ. ಸೊ ಸ್ವಲ್ಪ ಏಜ್ ಆಗಿದೆ, ಅವ್ರಿಗೆ ಮಾತಾಡಕ್ ಬರಲ್ಲ. ಹಂಗೆ ಓಕೆ. ನಿಮ್ಗೆ ದುಡ್ಡು ತಗೊಂಡ್ಮೇಲೆ ಮೀಟರ್ ಕೊಟ್ರ? ದುಡ್ಡು ತಗೊಂಡು ಮೀಟರ್ ಹಾಕ್ಬಿಟ್ಟು ಹೋಗಿದ್ದಾರೆ. ಯಾವ ಮೀಟರ್? ಟೆಂಪರರಿ ಮೀಟರ್ ಅಂತ ಹೇಳ್ತಾರಲ್ಲ ಸರ್, ಟೆಂಪರರಿ ಮೀಟರ್ ಅಂತ ಹೇಳ್ತಾರಲ್ಲ ಅದೇ. ಓಕೆ. ಈ ಮೀಟರ್ ಕೊಟ್ಟಿದ್ದ ನಿಮ್ಗೆ? ಟೆಂಪರರಿ ಮೀಟರ್ ಅಂತ ಇದೇ ಮೀಟರ್? ಹೌದು. ಓಕೆ. ಇದಕ್ಕೆ ಆರ್ ನಂಬರ್ ಕೊಟ್ರಾ? ಆರ್ ನಂಬರ್ ಕೇಳ್ಬೇಕಂತಾನೆ ಫೋನ್ ಮಾಡಿದೆ, ಎಷ್ಟೋ ಸತಿ ಫೋನ್ ಮಾಡಿದೆ. ಬ್ಯಾಂಕ್ ಅವ್ರು ನಮ್ಗೆ ಪ್ರೆಷರ್ ಹಾಕಿದ ತಕ್ಷಣ ನಾವು ಇವ್ರಿಗೆ ಪ್ರೆಷರ್ ಹಾಕೋದು, ಹಂಗೆ. ಓಕೆ. ಒಟ್ಟಲ್ಲಿ ನಿಮ್ಗೆ ಆರ್ ನಂಬರ್ ಕೊಟ್ರಾ? ಆರ್ ನಂಬರ್ ಇನ್ನ ಕೊಟ್ಟಿಲ್ಲ. ಇದಕ್ಕೆ ದುಡ್ಡು ಕಟ್ಟಿರೋದಕ್ಕೆ ಏನಾದ್ರು ರೆಸಿಪ್ಟ್ ಕೊಟ್ರಾ? ರಿಸಿಪ್ಟ್ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಸರ್. ಎಷ್ಟಕ್ಕೆ ರೆಸಿಪ್ಟ್ ಕೊಡ್ತೀನಿ ಅಂದ್ರು, ಎಷ್ಟು ದುಡ್ಡು ನಿಮ್ಮ ಹತ್ರ ಮಾತಾಡಲಿಲ್ಲ ಸರ್. ಜಸ್ಟ್ 46,000 45,000 ಇವಾಗ ನೆನಪಿಲ್ಲ. ಸೊ ಬರ್ದಿದ್ದೀನಿ ಬುಕ್ ಅಲ್ಲಿ, ಎಷ್ಟಂತ ಪಕ್ಕ ಏನ್ ಅಮೌಂಟ್ ಇದೆ ಗೊತ್ತಿಲ್ಲ. ಒಟ್ಟಲ್ಲಿ ಈ ಮೀಟರ್ ನ ಕೊಟ್ಬಿಟ್ಟು ಹಾಕ್ಬಿಟ್ಟು ಹೋಗಿದ್ರು. ಯಾರು ಸಂಗಮೇಶ ಕೊಟ್ಟೋದ್ರ? ಸಂಗಮೇಶ್ ಪಕ್ಕ. ನಿಮ್ಗೆ ಡಿಪಾರ್ಟ್ಮೆಂಟ್ ಅವ್ರು ಯಾರು ಮಾತಾಡಿಲ್ಲ? ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿಲ್ಲ. ಜಸ್ಟ್ ಇವರೊಬ್ಬ ಸೊ ಮೀಟರ್ ರೀಡಿಂಗ್ ಗೋಸ್ಕರ ಬರ್ತಾರಲ್ಲ, ಮೀಟರ್ ಒಂದ್ಸತಿ ಮೀಟರ್ ಹಾಕಿದ್ಮೇಲೆ ಮೀಟರ್ ರೀಡರ್ ಬರ್ತಾರೆ. ಸೊ ಅವ್ರು ಅಷ್ಟೇ ಒಂದ್ 2-3 ತಿಂಗಳು ಬಂದ್ರು. ಸೊ ಇನ್ನ ಹಾಕಿಲ್ಲ ಅಂತ ಹೇಳಿದಾರೆ. ಎಲ್ಲಪ್ಪ ನಿಂದ ಆರ್ ನಂಬರ್ ಬಂದಿಲ್ಲ, ಆರ್ ನಂಬರ್ ಬಂದಿಲ್ಲ ಅವರು ಹೇಳಿದ್ರು ನಮ್ಗೆ. ಸರ್ ಅವಾಗ ಅವ್ರು ಕೇಳ್ತಾರಲ್ಲ, ಸೊ ಅವಾಗ ನಾವು ಏನ್ ಹೇಳುದು, ಮತ್ತೆ ಇವ್ರಿಗೆ ಫೋನ್ ಮಾಡುದು, ಸಂಗಮೇಶ್ಗೆ. ಮತ್ತೆ ಸಂಗಮೇಶ್ ಅವ್ರಿಗೆ ಫೋನ್. ಸೊ ಅವ್ರು ಹೇಳ್ತಾರೆ, ಇಲ್ಲಪ್ಪ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ, ಅದ್ ಹಾಕಿದೆ ತಪ್ಪಾಗೋಯ್ತು ಹಂಗೆ ಅಂತ ಹೇಳಿದಾರೆ. ಅವ್ರು ತಪ್ಪಾಯ್ತು ಅಂತ ಹೇಳಿದಾರೆ. ಸೊ ಹಂಗೆ ಹೇಳಿದಾರೆ ಅಷ್ಟೇ, ಬರೇನಿಲ್ಲ. ಸರ್ ಇವಾಗ ಏನ್ ಪ್ರಾಬ್ಲಮ್ ಆಯ್ತು, ಯಾಕೆ ಈ ಮೀಟರ್ ನ ಬಿಚ್ಚಿದೀರಾ? ಇವಾಗ ಅವ್ರು ನಮ್ಗೆ ಹೇಳಿದಾರೆ, ಇವಾಗ ಆಗ್ತಿಲ್ಲ, ಆರ್ ನಂಬರ್ ಯಾರಿಗೂ ಕೊಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಆಗಿದೆ, ಜಸ್ಟ್ ತೆಗ್ದ್ಬಿಡು ಅಂತ ಹೇಳಿದಾರೆ ಅವರು ಅಷ್ಟೇ. ಅವರೇ ಬಂದ್ ತೆಗೆದ್ರ ನೀವೇ ತಕೊಂಡ್ರ? ಅವ್ರು ತೆಗಿಯಕ್ ಹೇಳಿದಾರೆ ಅವರು. ಸೊ ಅವ್ರು ಜಸ್ಟ್ ಮೀಟರ್ ಬಿಚ್ಚಿಬಿಟ್ಟಿಕ್ಕಿ, ಸೊ ಲೈನ್ ಮ್ಯಾನ್ ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಹಂಗೆ ಲೈನ್ ಮ್ಯಾನ್ ಬಂದಿದ್ರ ಕಟ್ ಮಾಡೋದಕ್ಕೆ? ಬಂದಿದ್ರು. ಕಟ್ ಮಾಡಿದ್ಮೇಲೆ ನಾವು ಮೀಟರ್ ತೆಗ್ಬಿಟ್ಟಿಕ್ಕಿರತ್ ಸರ್. ಓಕೆ. ಸರಿ. ಒಟ್ಟಲ್ಲಿ ನೀವು ಸುಮಾರು 9 ತಿಂಗಳಿಂದ 10 ತಿಂಗಳು ನೀವು ಕರೆಂಟ್ ನ ಬಳಸಿದೀರಾ. ನಿಮ್ಗೆ ಅರೌಂಡ್ 1,700-600 ಚಿಲ್ಲರೆ ನಿಮ್ಗೆ ಯೂನಿಟ್ಸ್ ಓಡಿದೆ. ಹೌದು. ಇದಕ್ಕೆ ಕರೆಂಟ್ ಬಿಲ್ ಕಟ್ಟಿಲ್ಲ ನೀವು? ಕರೆಂಟ್ ಬಿಲ್ ಕಟ್ಟಿಲ್ಲ ಸರ್. 6 ನಂಬರ್ ಬಂದ್ರೆ ಕರೆಂಟ್ ಬಿಲ್ ಕಟ್ಟಿದ್ದು. ಅಟ್ಲೀಸ್ಟ್ ಆ ಕರೆಂಟ್ ಬಿಲ್ ಕೊಟ್ರೇನು ನಾವು ಅಟ್ಲೀಸ್ಟ್ ಆ ಕರೆಂಟ್ ಬಿಲ್ ಬಂದಿದೆ ಸರ್ ಅಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಡ್ಬೋದು.
ಸರ್ ಕರೆಂಟ್ ಬಿಲ್ ಬಂದಿದೆ, ಇವಾಗ ಬೇಕಿದ ಅಮೌಂಟ್ ಏನಿದೆ ಹಾಕಿ ಅಂತ ಹೇಳ್ಬೋದು. ಓಕೆ ಹಂಗಾಗಿದೆ ಸರ್ ಪರಿಸ್ಥಿತಿ ನಮ್ದು. ಓಕೆ, ಇವಾಗ ಕರೆಂಟ್ ಇಲ್ಲ, ಬಿಲ್ಡಿಂಗ್ ಸ್ಟಾಪ್ ಆಗಿದೆ. ಬಿಲ್ಡಿಂಗ್ ಸ್ಟಾಪ್ ಇದೆ, ಯಾರ ಕೆಲಸಕ್ಕೆ ಬರ್ತಿಲ್ಲ, ನೀವೇ ನೋಡಿ ಸರ್. ಇವಾಗ ಎಷ್ಟು ಫ್ಲೋರ್ ಕಟ್ಟಿದ್ರೆ ಬಿಲ್ಡಿಂಗ್? ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಸರ್. ಯಾಕೆ ಸಂಗಮೇಶ್ ನಿಮ್ಗೆ ಹೇಳಿಲ್ವಾ ಇಷ್ಟು ನೀವು ಅಂತ? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತಾ ಇದಾರೆ, ಹಾ. ನಾವು ಕಟ್ತಾನೆ ಇರ್ಲಿಲ್ಲ ಸರ್. ಓಕೆ. ಏನ್ ಗೌರ್ಮೆಂಟ್ ಪ್ರಕಾರ ಏನ್ ರೂಲ್ಸ್ ಇದೆ ಅದ್ರ ಪ್ರಕಾರ ಕರ್ಕೊಂಡು ಸುಮ್ಮನೆ ಇರ್ತಾ ಇದ್ವಿ ನಾವು. ಹಾ. ಹಂಗೆ ನಿಮ್ಗೂ ಹೇಳಿಲ್ಲ, ನಿಮ್ಗೂ ಗೊತ್ತಾಗಿಲ್ಲ. ಗೊತ್ತಾಗ್ಲಿಲ್ಲ ಇಲ್ಲ. ಸೊ ಗೊತ್ತಾಗಿದ್ದು ಇವಾಗ ರೀಸೆಂಟ್ ಆಗಿ 1 ತಿಂಗಳು ಮುಂಚೆ ಗೌರ್ಮೆಂಟ್ ಅವ್ರು ಏನ್ ಅನೌನ್ಸ್ ಮಾಡಿದಾರಲ್ಲ ರೀಸೆಂಟ್ ಆಗಿ, ಸೊ ಗ್ರೌಂಡ್ ಪ್ಲಸ್ 2.5 ಫ್ಲೋರ್ ಮಾತ್ರ ಕಟ್ಬೋದು ಅಂತ ಹೇಳಿದಾರಲ್ಲ, ಆವಾಗ ಗೊತ್ತಾಗಿದ್ದು ನಮ್ಗೆ. ಎಸ್, ಇವಾಗ ನಿಮಗೆ ದುಡ್ಡು ಕೊಟ್ಟು ಕರೆಂಟ್ ಇಲ್ದಿದಂತ ಪರಿಸ್ಥಿತಿ. ಹಂಗೆ ಆಗ್ಬಿಟ್ಟಿದೆ ಎಸ್ ಸರ್, ಥ್ಯಾಂಕ್ ಯು. ಮುಂದಿನ ವಿಚಾರ ಮಾತಾಡ್ತೀನಿ. ಥ್ಯಾಂಕ್ ಯು. ಸರಿ. ಬನ್ನಿ ಸಂಗಮೇಶ್. ಇವತ್ತು ಈ ವಿದ್ಯುತ್ ಸಂಪರ್ಕ ಕೊಟ್ಟಂತಹ ಸಂಗಮೇಶ್ ಅವರು ಗುತ್ತಿಗೆದಾರರು ಸಹ ನಮ್ಮ ಜೊತೆ ಇದ್ದಾರೆ. ಮೀಟರ್ ಇಟ್ಕೊಳ್ಳಿ ಸರ್. ನಮಸ್ತೆ ಸಾಹೇಬ್ರೆ, ಈ ಮೀಟರ್ನ ಹೆಂಗ್ ತಂದ್ಕೊಟ್ರಿ ನೀವು? ಸರ್ ಮೀಟರ್ ಯಾವ್ದೋ ಒಂದು ಇತ್ತು, ಅಡ್ಜಸ್ಟ್ಮೆಂಟ್ ಮಾಡಿ ತಂದ್ಕೊಟ್ಟೆ ಸರ್. ಆಗ ತಂದ್ಬಿಟ್ಟು ಏನು ನೆಕ್ಸ್ಟ್ ವಾರ ಸ್ಟಾಪ್ ಆಗ್ಬಿಡ್ತು, ಏನು ಬಿಡ್ತಾರ ಅನ್ಕೊಂಡು ಧೈರ್ಯ ಮೇಲೆ ತಂದ್ಕೊಟ್ಟೆ. ಓಕೆ, ಅದು ಕೊಡಬಾರ್ದಿತ್ತು, ಅನ್ಅಥೆಂಟಿಕ್ ಮೀಟರ್ ಇದು ಕೊಡಬಾರ್ದಿತ್ತು. ಕೊಟ್ಟಿದ್ದೀರಾ ಸಂಗಮೇಶ್ ಅವರ? ಇವಾಗ ನಿಮ್ಗೆ ಆ ಮೀಟರ್ನ ದರ ಅಧಿಕಾರ ನಿಮ್ಗಿಲ್ಲ. ಹೌದು ಸರ್. ಒಂದು ಅನಾಥರೈಸ್ಡ್ ಮೀಟರ್ ನಿಮ್ ಮನೇಲಿ ಹೆಂಗ್ ಬಂತು? ನಿಮ್ ಕೊಟ್ಟವ್ರು ಯಾರು? ಇಲ್ಲ ಸರ್, ನನ್ನ ಹತ್ರ ಇತ್ತು ಯಾವ್ದೊಂದು ಹಳೆ. ಅದ್ ಹೆಂಗಿರುತ್ತೆ ಸರ್? ನೀವು ಒಂದು ಹಳೆಯದನ್ನ ಇಟ್ಕೊಂಡಾಗ ನೀವು ಅದನ್ನ ತಿರುಗಿ ನೀವು ಸಂಬಂಧಪಟ್ಟಂತ ಅಧಿಕಾರಿ ಕೊಡ್ಬೇಕಲ್ಲ? ಕೊಡ್ಬೇಕು ಸರ್, ವಾಪಸ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ, ಅದು ಹಂಗೆ ಉಳಿತು. ಯಾಕೆ ಉಳಿಯುತ್ತೆ? ತಗೊಂಬಂದ್ ಹಾಕ್ತೆ ಸರ್ ನಾನು. ಮತ್ತೆ ನೀವು ತಪ್ಪಿಗೆ ತಾನೆ ಇದ್ರಲ್ಲಿ? ನಂದೇ ತಪ್ಪಿದೆ ಸರ್, ಅದು ಮಿಸ್ಟೇಕ್ ಆಯ್ತು. ನಾನು ಅವ್ರಿಗೆ 1 ತಿಂಗಳಿಂದಾನೇ ಹೇಳಿದೀನಿ, ಅಮೌಂಟ್ ಕೊಟ್ಬಿಡ್ತೀನಪ್ಪ ವಾಪಸ್, ಈ ತರ ಬಿಚ್ಚ ಬಿಡಪ್ಪ ಅಂತ. ಅಕಸ್ಮಾತ್ ಆಗಿ ಸೆಂಟ್ರಲ್ ಯಾರು ವಿಜಿಲೆನ್ಸ್ ಅವ್ರು ಬಂದು ಹಿಡ್ಕೊಂಡಿದ್ರೆ ಏನ್ ಪರಿಸ್ಥಿತಿ? ಹೌದು, ಅವ್ರು ಜೈಲ್ಗೆ ಹೋಗ್ಬೇಕಾಗಿತ್ತು, ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಬೇಕಾಗಿತ್ತಲ್ಲ, ಅದನ್ನ ನೀವು ಕಟ್ಕೊಡ್ತಿದ್ರಾ? ತೊಂದರೆ ಆಗುತ್ತೆ ಸರ್, ಅವ್ರಿಗೆ ತೊಂದರೆ ಆಗ್ತಿತ್ತು. ತಪ್ಪಲ್ವಾ ಮಾಡಿದ್ದು? ತಪ್ಪು ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದು ಏನಾಯ್ತು? ತೋರಿಸ್ತೀನಿ. ಇದು ಪರಿಸ್ಥಿತಿ. ಸಂಗಮೇಶ್ ಸುಳ್ಳು ಹೇಳ್ತಾ ಇದಾರೆ. ಆಕ್ಚುಲಿ ಇದ್ರ ಹಿಂದಿನ ಸತ್ಯ ಆದಷ್ಟು ಬೇಗ ನಾನೇ ತೆಗೆದಿಡ್ತೀನಿ. ಇಲ್ಲಿ ಕನ್ಸ್ಯೂಮರ್ ಎದುರ್ಕೊಂಡಿದ್ದಾರೆ, ಇರ್ಲಿ, ತೊಂದರೆ ಇಲ್ಲ. ಇವತ್ತು ನಾನು ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ದು, ಅನ್ನ ಕೊಡುವ ಇಲಾಖೆಗೆ ಕನ್ನ ಹಾಕುವಂತ ಕೆಲಸ ಯಾರು ಮಾಡಬಾರ್ದು ಸ್ನೇಹಿತರೆ. ಇವತ್ತು ಏನಾಗಿದೆ ಪರಿಸ್ಥಿತಿಗಳು ಅಂತ ಒಂದೊಂದನ್ನೇ ನೋಡ್ತಾ ಹೋದ್ರೆ ಅತಿ ಭಯಂಕರ ಸ್ಥಿತಿಗೆ ತಲುಪ್ತಾ ಇದೆ ಎಸ್ಕಾಂಗಳು ಇವತ್ತು. ಯಾಕಂದ್ರೆ ಕೆಲಸ ಮಾಡಿ ಸಂಬಳ ಪಡಿತಿರುವಂತ ಅಧಿಕಾರಿಗಳು ತಮ್ಮ ಒಂದು ಹಣದ ಆಸೆಗೆ ಏನೆಲ್ಲ ಮಾಡ್ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿತವಾಗ್ಲೂ ಎನ್ಕ್ವೈರಿ ಆಗ್ಬೇಕು. ಚಂದಾಪುರ ಅವರು ತುಂಬಾ ರೂಲ್ಸ್ ಮಾತಾಡ್ತೀರಾ ಸ್ವಾಮಿ, ನೀವು ತುಂಬಾ ರೂಲ್ಸ್ ಮಾತಾಡ್ತೀರಾ. ಏನ್ ಎಲ್ಲಾ ಕಟ್ಟುನಿಟ್ಟಾಗಿ ನಿಮ್ಮಷ್ಟು ಒಳ್ಳೆ ಅಧಿಕಾರಿ ಇನ್ನೊಬ್ರು ಇಲ್ಲ ಅನ್ನೋ ರೇಂಜ್ಗೆ ಮಾತಾಡ್ತೀರಲ್ಲ ನೀವು. ಏನೇನೋ ರೂಲ್ಸ್ಗಳು ಕೇಳ್ತಿರಲ್ಲ. ಇಲ್ಲಿ ನೋಡಿ ಸ್ವಾಮಿ ರೂಲ್ಸ್. ಒಬ್ಬ ಗುತ್ತಿಗೆದಾರ ಈ ಧೈರ್ಯ ಮಾಡಕ್ ಸಾಧ್ಯನೇ ಇಲ್ಲ. ಹೆಂಗ್ ಮಾಡ್ದ ಈ ಒಂದು ಮೀಟರ್ನ ತಾಮೊಂದು ಹಾಕ್ತಾರೆ ಅಂದ್ರೆ ಅಷ್ಟು ಸುಲಭನಾ? ಇಲ್ಲಿರುವಂತ ಜೈಗಳು ಏನ್ ಕತ್ತೆ ಕಾಯ್ತಿದ್ರಾ? ಬೇರೆದನ್ನೆಲ್ಲ ಹೋಗಿ ಹಿಡಿತಾರೆ. ವಿಜಿಲೆನ್ಸ್ ಅವ್ರು ಏನ್ ಕತ್ತೆ ಕಾಯ್ತಿದ್ರೇನ್ರಿ? ನಿಮ್ಗೆ ಗೊತ್ತಾಗ್ಲಿಲ್ವ ಈ ಬಿಲ್ಡಿಂಗ್ ಅಲ್ಲಿ ಈ ತರ ಇದೆ, ಅಥವಾ ಈ ಬಿಲ್ಡಿಂಗ್ ಯಾವನ್ ಇನ್ಫಾರ್ಮೇಶನ್ ಕೊಡ್ಲಿಲ್ವಲ್ಲ? ಯಾಕಂದ್ರೆ ಇಲಾಖೆಯವರೇ ಇದರಲ್ಲಿ ಶಾಮೀಲಾಗಿ ಕೆಲಸ ಮಾಡ್ತಿರುವಾಗ ನಿಮ್ಗೆ ಇನ್ಫಾರ್ಮೇಶನ್ಸ್ ಬರಲ್ಲ. ನೀವು ದೊಡ್ಡ ಕಳ್ರು ನೀವು ವಿಜಿಲೆನ್ಸ್ ಅವರು. ನೀವು ಯಾವ್ದನ್ನು ಪ್ರಾಮಾಣಿಕವಾಗಿ ಯಾರು ಕೆಟ್ಟ ಕೆಲಸ ಮಾಡ್ತಾ ಇದಾರೋ ಅವ್ರನ್ನ ಹೋಗಿ ನೀವು ಯಾವತ್ತೂ ಹಿಡಿದಿದ್ದಿಲ್ಲ. ಉದಾಹರಣೆಗೆ ನಿಮ್ಗೆ ಯಾರೋ ಒಂದು ದೊಣ್ಣೆ ನಾಯಕ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಅವನು ಇನ್ಫಾರ್ಮೇಶನ್ ಇಟ್ಕೊಂಡು ನೀವು ಹೋಗಿ ಅವನ್ನ ಏನೋ ರಕ್ತ ಇರೋದು ಆ ಕನ್ಸ್ಯೂಮರ್ಗಳನ್ನ. ಅಷ್ಟು ಬಿಟ್ರೆ ನೀವು ಇವತ್ತವರೆಗೂ ಪ್ರಾಮಾಣಿಕವಾಗಿ ಗೆದೆ ಮುಟ್ಕೊಂಡು ಹೇಳ್ರಿ ನೀವು ವಿಜಿಲೆನ್ಸ್ ಅವರು. ಹೌದು, ನಾವ್ ಇಂಥ ಕಡೆ ಹೋಗಿ ಇಲ್ಲಿ ಆಗ್ತಿರುವಂತ ಕಳ್ಳತನ ನಾವು ತಡೆದಿದೀವಿ, ಹಿಡ್ತಿದೀವಿ ಅಂತ ಒಂದೇ ಒಂದು ಉದಾಹರಣೆ ಇಲ್ಲ. ಈ ಕೇಸ್ ಯಾಕೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋರಿಲ್ಲ, ಹಂಗಾಗಿ ನೀವು ಬರ್ಲಿಲ್ಲ. ಅಕಸ್ಮಾತ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಬಂದಿದ್ರೆ ಬಂದು ಅಶೋಕನ ಪ್ರಾಣ ತಿಂತಿದ್ರಿ, ಅಶೋಕನ ಹತ್ರ ಡೀಲ್ ಮಾಡ್ತಿದ್ರಿ, ಇನ್ನೊಂದು ಮತ್ತೊಂದು ಮಾಡ್ತಿದ್ರಿ, 5,000 ಕಟ್ಟಿಸ್ತಿದ್ರಿ. ಇಷ್ಟೇ ಆಗ್ತಿದ್ದು. ಮನೆ ಹೆಬ್ಗುಡಿಲಿ ಇದೇ ತಾನೇ ಆಗಿದ್ದು. ಮೀಟರ್ ಯಾಕೆ ಬಿಚ್ಕೊಂಡು ಹೋಗಿದ್ರಿ? ಹೆಬ್ಗುಡಿದು ತಂದೆ ಯಾಕೆ ಹಾಕಿದ್ರಿ? ನಿಮ್ಗೆ ಗೊತ್ತಿಲ್ಲದಂಗೆ ಏನ್ ನಡೆದೋಯ್ತಾ ಇವೆಲ್ಲ? ಹಾಗಾಗಿ ಇವತ್ತು ಏನಾಗಿದೆ, ಇವತ್ತು ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ನೌಕರರ ವರ್ಗ ಆಗಿರ್ಬೋದು, ಇವೆಲ್ಲ ತಪ್ಪುಗಳಿಗೆ ಕಾರಣೀಭೂತರಾಗ್ತಾ ಇದ್ದಾರೆ.
ಇವೆಲ್ಲ ತಪ್ಪುಗಳು ಮಾಡಿಸೋದಕ್ಕೆ ಮುಂದಾಗ್ತಾ ಇದಾರೆ. ಒಬ್ಬ ಸಂಗಮೇಶನಿಂದ 1 ಮೀಟರ್ನ ಎತ್ತಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸಂಗಮೇಶು ಅಥಾರಿಟಿ ಪರ್ಸನ್ ಅಲ್ಲ. ಸಂಗಮೇಶು ಸುಳ್ಳು ಹೇಳ್ತಾ ಇದ್ದಾನೆ, ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾನೆ. ಅದನ್ನ ಅಲ್ಲಗಳಿಯಂಗಿಲ್ಲ. ಇರ್ಲಿ, ಕೇವಲ ಅವ್ರ ಅಣ್ಣನ್ನ ಉಳಿಸ್ಬೇಕು, ಅವ್ರ ಅಣ್ಣ ಒಬ್ಬ ಸರ್ಕಾರಿ ಅಧಿಕಾರಿನ ಅವ್ರನ್ನ ಉಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಇವತ್ತು ಸಂಗಮೇಶ್ ಸುಳ್ಳು ಹೇಳ್ತಾ ಇರ್ಬೋದು. ಇರ್ಲಿ, ತೊಂದರೆ ಇಲ್ಲ. ಸತ್ಯಾಸತ್ಯತೆ ಖಂಡಿತವಾಗ್ಲೂ ಹೊರಗಡೆ ಇವತ್ತಿಲ್ಲ ನಾಳೆ ಬರುತ್ತೆ. ಎನ್ಕ್ವೈರಿ ಆಗ್ಲಿ. ಪ್ರಾಮಾಣಿಕ ಅಧಿಕಾರಿಯಾದ ಚಂದಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧನಂಜಯ ಅವರು ಇದನ್ನ ಕೂಲಂಕುಷವಾಗಿ, ಪ್ರಾಮಾಣಿಕವಾಗಿ ಮತ್ತು ಸತ್ಯಾಸತ್ಯತೆಗಳನ್ನ ಹೊರಗಡೆ ತೆರೆಯುವಂತಹ ಕೆಲಸ ಆಗ್ಬೇಕು. ಆಮೇಲೆ ಅತಿ ಮುಖ್ಯವಾಗಿ ಅನಂತನಗರ ಓಎಂಡಂ ಅವ್ರಿಗೆ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ನೀವು ಇವತ್ತು ಬೆಳಿಗ್ಗೆ ಈ ಸ್ಪಾಟ್ ಬಂದು 5 ಫ್ಲೋರ್ ಇದೆ, ಟೆಂಪ್ರವರಿ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕದ್ದು ಓಡೋಗಿದ್ದೀರಾ. 5 ಫ್ಲೋರ್ ನೀವು ಕೊಡ್ತಾ ಇರೋದು ಟೆಂಪ್ರವರಿ, ಪರ್ಮನೆಂಟ್ ಯಾರಾದ್ರಾಗಿರ್ಬೋದು ಬಂದು ಅಶೋಕ್ ಅವರಿಗೆ ಅನ್ಯಾಯ ಮಾಡ್ಲಿದ್ದಂಗೆ. ನೋಡಿ, ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಲೋನ್ಗಳು ತಗೊಂಡು ತಂದೆ ಮಗ ಇಲ್ಲಿ ಮಕ ನೋಡ್ಕೊಂಡು ಕೂತಿದ್ದಾರೆ, ಮನೆ ಫಿನಿಶ್ ಮಾಡಕ್ಕಾಗದೆ. ಹಾಗಾಗಿ ಇದಕ್ಕೆ ಕರೆಂಟ್ ಕೊಡಬೇಕು. ಚಂದಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಬರಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಮಾಡಿ ಏನಾಗಿದೆ ಸತ್ಯಾಸತ್ಯತೆನ ಹೊರಗಡೆ ತೆಗಿಬೇಕು. ಇಲ್ಲ, ಮುಂದಿನ ಕ್ರಮಕ್ಕಾಗಿ ನಾನು MD ಗೆ ಖಂಡಿತವಾಗ್ಲೂ ಲೆಟರ್ ಕೊಡ್ತೀನಿ. ಇದು ನಾಳೆಗೆ ಖಂಡಿತವಾಗ್ಲೂ ಇವ್ರಿಗೆ ಡೆಪಾಸಿಟ್ ಕಟ್ಸಿ ಅದ್ ಏನಾಗಿದೆಯೋ ಇವ್ರಿಗೆ ಟೆಂಪ್ರವರಿ ಕೊಡುವಂತ ಕೆಲಸ ವೀರಸಂದ್ರ AW ಅವರು ಮಾಡಬೇಕು. ಯಾಕಂದ್ರೆ ಇವತ್ತು ಅನ್ಯಾಯಕ್ಕೊಳಗಾಗಿರೋದು, ನಷ್ಟಕ್ಕೊಳಗಾಗಿರೋದು ಒಬ್ಬ ಅಶೋಕ, ಒಬ್ಬ ಗ್ರಾಹಕ. ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಬೆಸ್ಕಾಂ ಅಧಿಕಾರಿಗಳು, ವೀರಸಂದ್ರದ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತೀರಂತ ನಂಬಿದೀನಿ. ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿಯ ಮುಂದೆ ಇದೇ ಅಶೋಕನ್ ಕರ್ಕೊಂಡ್ಬಂದು ದೊಡ್ಡ ಮಟ್ಟದ ಧರಣಿ ಖಂಡಿತವಾಗ್ಲೂ ಕರ್ನಾಟಕ ವಿದ್ಯುತ್ ಸೇನೆ ಮುಖಾಂತರ ನಾವೇ ಮಾಡ್ತೀವಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.